ಆಡಿದವರಿಗಾಗಿ ಪ್ರಮೋಟು ಶ್ರೀ ಮಬ್ನೂರು ಗ್ರಾಮದ ಗ್ರಾಮದೇವಿ ಜಾತ್ರೆ ನಿಮಿತ್ತವಾಗಿ ಅರ್ಪಿಸುವ ಸುಂದರ ಕಲಾಕುಸುಮ ಶ್ರೀ ಸಿದ್ದರಾಮಯ್ಯ ನಾಟ್ಯ ಸಂಘ ಮಬ್ನೂರ್ ತಾಲೂಕ್ ಕೆರಗಟ್ಟಿ ಜಿಲ್ಲಾ ಬೆಳಗಾವಿ ಇವರು ಅರ್ಪಿಸುವ 5ನೇ ಕಲಾಕುಸುಮ ಶ್ರೀ ಸಿಡಿದೆದ್ದ ಶಿವಶಕ್ತಿ ಎಂಬ ನಾಟಕದ ಪ್ರಾರಂಭದಲ್ಲಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ ಹಾಗೂ ಈ ನಾಟಕದ ಮಾಲಕರನ್ನ ಹಿರಿಯರನ್ನ ಪಾತ್ರಧಾರಿಗಳನ್ನ ಹಾಗೂ ಸಂಗೀತ ವಾದ್ಯದವರನ್ನ ಅದೇ ತರ ಮಬ್ನೂರ್ ಗ್ರಾಮದ ಸಮಸ್ತ ಗುರು ಹಿರಿಯರನ್ನ ತಾಯಂದ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಮೊದಲನೇದಾಗಿ ಸ್ವಾಗತ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದ ಸನ್ಮಾನ್ಯ ಮಾನ್ಯ ಜನಪ್ರಿಯ ಶಾಸಕರು ಕೆಲವೇ ಕ್ಷಣಗಳಲ್ಲಿ ಬಂದು ಹೋದ್ರು. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮದ ಹಿರಿಯರಾದ ಯಲ್ಲಪ್ಪ ಶೆಟ್ಟಪ್ಪನರಿ ಹಾಗೂ ಶಿವಪ್ಪ ವಿಮಪ್ಪ ಅಕ್ಷಿಮಣಿ ಅವರು ನೆರವೇರಿಸಿಕೊಡ್ಬೇಕು. ಅವರಿಗೆ ಈ ನಮ್ಮ ನಾಟಕದ ಪರವಾಗಿ ಮಬ್ನೂರ್ ಗ್ರಾಮದ ಗುರು ಹಿರಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಫಕೀರಪ್ಪ ಮುರುಗೋಡ ಅವರಿಂದ ಮಾಲಾರ್ಪಣೆ. ಅದೇ ತರ ಶಿವಪ್ಪ ವಿಮಪ್ಪ ಅಕ್ಷಿಮಣಿ ಅವರಿಗೆ ಫಕೀರಪ್ಪ ಮುರುಗೋಡ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಅದೇ ತರ ಯಲ್ಲಪ್ಪ ಶೆಟ್ಟಪ್ಪ ನರಿಯವರಿಗೆ ಶ್ರೀಕಾಂತ್ ಚಿಗರಿ ಅವರಿಂದ ಮಾಲಾರ್ಪಣೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ನಮ್ಮ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಫಕೀರಪ್ಪಣ್ಣ ದೊಡ್ಡಲಪ್ಪ ಅದ್ದಣ್ಣರವರಿಗೆ ಕೃಷ್ಣ ನರಿ ಅವರಿಂದ ಮಾಲಾರ್ಪಣೆ. ವೀರ ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಪುಂಡ್ಲಿಕಣ್ಣ ಮೇಟೆ ಅವರು ವೇದಿಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಅವರಿಗೆ ಜಡಗಪ್ಪ ನರಿ ಅವರಿಂದ ಹೃದಯಪೂರ್ವಕವಾದ ಮಾಲಾರ್ಪಣೆ. ಧನ್ಯವಾದಗಳು. ಈ ನಾಟಕದ ಸಸಿಗೆ ನೀರು ಉರಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಗ್ರಾಮದ ಹಿರಿಯರು ಹಾಗೂ ವಕೀಲರಂತ ಯಲ್ಲಪ್ಪ ಬಸಪ್ಪ ನರಿ ಅವರಿಗೆ ತುಂಬ ಹೃದಯ ಸ್ವಾಗತ. ಅವರಿಗೆ ಕಲ್ಲೊಳಪ್ಪ ಅಕ್ಷಿಮಣಿ ಅವರಿಂದ ಮಾಲಾರ್ಪಣೆ. ಇನ್ನೋರ್ವ ಅತಿಥಿಗಳಂತ ಗುತ್ತಿಗೆದಾರರು, ತಲ್ಲೂರು ಗ್ರಾಮದ ಪ್ರಮುಖ ಹಿರಿಯರು, ರಾಜಕಾರಣಿಗಳು, ಅವರಿಗೆ ನಮ್ಮ ನಾಟಕದ ಪರವಾಗಿ ಮಬ್ನೂರ್ ಗ್ರಾಮದ ಗುರು ಹಿರಿಯರ ಪರವಾಗಿ ಮಾತೇಶಣ್ಣ ಉಪ್ಪಿನವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಶಿವಪ್ಪ ಪಟಾತ್ ಅವರಿಂದ ಮಾಲಾರ್ಪಣೆ. ಧನ್ಯವಾದಗಳು. ಈ ಗ್ರಾಮದ ಹಿರಿಯರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಈ ಗ್ರಾಮದೇವಿ ಜಾತ್ರಾ ಕಮಿಟಿಯ ಪ್ರಮುಖ ಹಿರಿಯರಾದಂತ ಶ್ರೀ ಪುಂಡ್ಲಿಕೊಣ್ಣಪ್ಪ ಮೇಟಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕೃಷ್ಣ ಭೀಮಪ್ಪ ಮಳಗಲಿ ಅವರಿಂದ ಮಾಲಾರ್ಪಣೆ. ಹರಿಸಿದರು ಮುನಿಗಳು, ಕಲಿಸಿದರು ಕಲೆಗಳು, ನೆತ್ತರದ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು, ಕರಗಿದ ಉಸಿರುಗಳು. ಹಲೋ. ಅದೇ ತರ ನಮ್ಮ ಗ್ರಾಮದ ಯುವಕರಂತ ವಿಠಲ್ ವೆಂಕಪ್ಪ ಪಟಾತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಸಂತೋಷ್ ಮೇಟಿ ಅವರಿಂದ ಮಾಲಾರ್ಪಣೆ. ಕನ್ನಡ
ಅಭಿಮಾನಿ ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಹಿರಿಯರು ಪಾಂಡುರಂಗ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದಂತ ನಿಂಗಪ್ಪ ಯಲ್ಲಪ್ಪ ನರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರಿಗೆ ಸಂದೀಪ್ ಮಳಗಲಿ ಅವರಿಂದ ಮಾಲಾರ್ಪಣೆ. ಜ್ಞಾನ ಇದೆ ಚಿನ್ನ ಇದೆ ಕಾವೇರಿದೆ ಬಡತನವೇ ಬೇರಾಗಿದೆ. ಅದೇ ತರ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ವಿಠಲ್ ಲಕ್ಷ್ಮಣಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರಿಗೆ ಭೀಮಪ್ಪ ಈಟಿ ಅವರಿಂದ ಗೌರವ ಮಾಲಾರ್ಪಣೆ. ಯಾರಿಹರು ನಿಮ್ಮ ಮದಕರಿ ನಾಯಕ ಕೆಚ್ಚೆದೆಯ ಯಕ್ಷಮಾರ. ಅದೇ ತರ ನಮ್ಮ ಗ್ರಾಮದ ಯುವ ನಾಯಕರಾದಂತ ತುಕಾರಾಮ್ ಮುರುಗಡ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಪ್ರವೀಣ್ ಮೇಟಿ ಅವರಿಂದ ಮಾಲಾರ್ಪಣೆ. ಜನ್ಮ ನೀಡುತ್ತಾರೆ ನಮ್ಮ ತಾಯಿ, ಅನ್ನ ನೀಡುತ್ತಾರೆ ಭೂಮಿ ತಾಯಿ, ಮಾತು ನೀಡುತ್ತಾರೆ ಕನ್ನಡ ತಾಯಿ, ಪಾಪ ಕಲಿಯುತ್ತಾಳೆ ಕಾವೇರಿ ತಾಯಿ. ಅದೇ ತರ ನಮ್ಮ ಗ್ರಾಮದ ಯುವಕರು ಪ್ರಗತಿಪರ ರೈತರಂತ ಅರ್ಜುನ್ ಕರಿಯಪ್ಪ ಪಟಾತಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಲಕ್ಷ್ಮಣ್ ಮಳಗಲಿ ಅವರಿಂದ ಮಾಲಾರ್ಪಣೆ. ಓದಿದರು ಈಚಿದರು ಒಲೆಯುವುದಬೇಕು ತಾಯಿಯಾಗ. ಧನ್ಯವಾದಗಳು. ಅದೇ ತರ ನಾಟಕದ ಮಾಲಕರು ಹಿರಿಯರಾದಂತ ನಿಂಗಪ್ಪ ನರಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕರಿಯಪ್ಪ ಇಟಿ ಅವರಿಂದ ಮಾಲಾರ್ಪಣೆ. ತಾಯಿ ನೆಲದ ಋಣ ತೀರಿಸಲೇಬೇಕು ತಾಯಿ, ಆಸೆ ನಿನ್ನ ಮಕ್ಕಳು ಕಲಿಬೇಕು ಕಾವೇರಿ ನೀರಲ್ಲಿ. ಧನ್ಯವಾದಗಳು. ಅದೇ ತರದ ನಮ್ಮ ಗ್ರಾಮದ ಯುವ ಮುಖಂಡರಾದಂತ ಅರ್ಜುನ್ ಮದ್ದೂರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅದೇ ತರ ಯಲ್ಲಪ್ಪ ಮಳಗಲಿ ಅವರಿಂದ ಮಾಲಾರ್ಪಣೆ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿನ ನಮ್ಮ ಕಾಪಾಡೋ ಗುರಿಯುವರು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ನಡೆದಾಡೋ ನಮ್ಮ ಕಾಪಾಡೋ ಗುರಿಯುವರು. ಧನ್ಯವಾದಗಳು. ಅದೇ ತರ ಮಾದೇವ ಮುರುಗಡ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಶೆಟ್ಟಪ್ಪ ನರಿ ಅವರಿಂದ ಮಾಲಾರ್ಪಣೆ. ಬರೆಯೋರ ತವರು ಕಡೆಯೋರ ಹಿರಿಯೂರು, ನಡೆಸೋರ ನವಿಲೂರು, ನುಡಿಸೋರ ಮೈಸೂರು. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವಕರಾದಂತ ಗೌಡಪ್ಪ ಪಾಟೀಲ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಕಿಲಾರಿ ಅವರಿಂದ ಮಾಲಾರ್ಪಣೆ. ಕೂಡಿದರೆ ಕಾಣುವುದು ಎದೆ ತುಂಬ ಹಾಳಾಗುವುದು. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವ ಮಿತ್ರರಾದಂತ ವಿಠಲ್ ಹತ್ತನವರವರಿಗೆ ಶಿವಾನಂದ್ ನರಿ ಅವರಿಂದ ಮಾಲಾರ್ಪಣೆ. ಮಧುರ ಮಧುರ ಇದು ಅಮರ ಮರವೆದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯ. ಧನ್ಯವಾದಗಳು. ಅದೇ ತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಶೋಕಣ್ಣ ಮೇಟೆ ಅವರಿಗೆ ಸ್ವಾಗತ ಕೋರುತ್ತಾ ಅವರಿಗೆ ನರಿ ಅವರಿಂದ ಮಾಲಾರ್ಪಣೆ. ಮುಗಿಲಾಗುವೆ ಹನಿಯಾಗುವೆ ಮಳೆಯಾಗಿ. ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವ ಮಿತ್ರರಂತ ಗುರುನಾಥ್ ಇಟಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶಿವಾನಂದ್ ಪಟಾತ್ ಅವರಿಂದ ಮಾಲಾರ್ಪಣೆ. ಉಸಿರಾಗುವೆ ಹಸಿರಾಗುವೆ ಬರನಿಗೆ ತಂಪಾಗಿ ಕೇಳಲಾಗ. ಧನ್ಯವಾದಗಳು. ಅದೇ ತರ ಇನ್ನೋರ್ವ ಯುವ ಮಿತ್ರರಂತ ರಮೇಶ್ ಅಡಿಯಪ್ಪ ಪಟಾತಿ ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ ಅವರಿಗೆ ಗೋಪಾಲ್ ಮಳಗಲಿ ಅವರಿಂದ ಮಾಲಾರ್ಪಣೆ.
ಎಲ್ಲರ ಗಡುಪಾಪವ ಮೈಯದೆ ಕೊಂಡೊಯ್ಯುವ ತಾಯೊಡನೆ ನಿನಗೆ ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಯುವ ನಾಯಕರಾದಂತ ಶ್ರೀಮಂತ್ ನರಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಾ ಅವರಿಗೆ ಮಾದೇವ್ ಅನ್ಕುಪ್ಪಿ ಅವರಿಂದ ಮಾಲಾರ್ಪಣೆ. ಕಾವೇರಮ್ಮ ಕಾಪಾಡಮ್ಮ ಈ ಭೂಮಿಯ ಬೆಳೆಸು ಆ ತೀರವ ಬೆಳೆಸು. ಧನ್ಯವಾದಗಳು. ಅದೇ ತರ ಯುವ ಸಹೋದರರಾದಂತ ಪಂಚಪ್ಪ ಮೇಟಿ ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ ಅವರಿಗೆ ಶ್ರೀಕಾಂತ್ ಚಿಗರಿ ಅವರಿಂದ ಮಾಲಾರ್ಪಣೆ. ಬಿಸಿ ಆಯ್ತು ಗಿರಿಯ ಮೈ ಚುರುಕಾಯ್ತು ಗಿರಿಯ ಕೈ ನಮ್ಮ ಗ್ರಾಮದ ಯುವ ಮುಖಂಡರಂತ ತುಕಾರಾಮ್ ಮಾಳಪ್ಪ ಮಳಗಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಶಿವಾನಂದ್ ನರಿ ಅವರಿಂದ ಮಾಲಾರ್ಪಣೆ. ಮರಗಿಡದ ತಲೆಯವರಿಸಿ ನಿಮ್ಮ ಬಿತ್ತಲನವ ಗುಡಿಸಿ ಆಹಾ ಹೊಲಗದೆ ಇನ್ನು ಎಂದ ಎಂದ ದಿನರಾಗಲಿ ಧನ್ಯವಾದಗಳು. ಅದೇ ತರ ನಮ್ಮ ಗ್ರಾಮದ ಪಾಂಡುರಂಗ ಸೇವಾ ಸಮಿತಿಯ ಸದಸ್ಯರಾದಂತ ಗಣಪತಿ ಪಟಾತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕಿಲಾರಿ ಅವರಿಂದ ಮಾಲಾರ್ಪಣೆ. ಧಗ ಧಗ ಉರಿಯುವೆ ಜಗ ಜಗ ಬೆಳಗುವೆ ಏನು ಬರದ ದಿನವಿಲ್ಲ. ಅದೇ ತರ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಬಸಪ್ಪಣ್ಣ ಹಡಪದವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಕುಮಾರ್ ನರಿ ಅವರಿಂದ ಮಾಲಾರ್ಪಣೆ. ಅಂಬರವೇರಿ ಸೂರ್ಯನ ಬಂದ ತಳ 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 ಜಗ ತಳ ತಳ ಪಳ 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 ಜಗ ಪಳ ಪಳ ಓ ಧನ್ಯವಾದಗಳು. ಅದೇ ತರ ನಮ್ಮ ಯುವ ಸ್ನೇಹಿತ ಹಾಗೂ ಮಬ್ನೂರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಕರಿಯಪ್ಪ ವಿಠಲ್ ಪಟಾತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ಕುಬೇಂದ್ರ ನಿಗನಾಳ್ ಅವರಿಂದ ಮಾಲಾರ್ಪಣೆ. ಯಾಚಿಂತಿ ಮಾಡತಿ ಎದೆ ಮನವೇ ಯಾಕರ ಸುಖವಿಲ್ಲ ಎದೆ ಮನವೇ ಲೋಕನಾಥನ ಧ್ಯಾನವ ಮಾಡಿ ಲೋಕನಾಥನ ಧ್ಯಾನವ ಮಾಡಿ. ಅದೇ ತರ ಇನ್ನೋರ್ವ ಯುವ ಸ್ನೇಹಿತ ಸಹೋದರಂತ ಶ್ರೀ ಮುತ್ತಪ್ಪ ಶಿವಪ್ಪ ಮೇಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ ಅವರಿಗೆ ಶೆಟ್ಟಪ್ಪ ನರಿ ಅವರಿಂದ ಮಾಲಾರ್ಪಣೆ. ಕಳ್ಳತನ ಮಾಡಬಾರದು ಎಲೆ ಮನವೇ ಸುಳ್ಳತನ ಹೇಳಬಾರದು ಎಲೆ ಮನವೇ. ಅದೇ ತರ ಈ ನಾಟಕದ ಕೇಂದ್ರ ಬಿಂದುಗಳು ಕರ್ತೃ ಕರ್ಮ ಕ್ರಿಯಾಪದಾದಂತ ಶ್ರೀ ಹಾರ್ಮೋನಿಯಂ ಗುರುಗಳು ಶ್ರೀ ಮಾದೇವ್ ದೇವಲಾಪುರ್ ಸಾಕಿನ್ ಚಿಕ್ಕಮನಹಳ್ಳಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಗದಿಗಪ್ಪ ನರಿ ಅವರಿಂದ ಮಾಲಾರ್ಪಣೆ. ಬಡಿ ಕಠಿಣ ಬಡಿ ಧನ್ಯವಾದಗಳು. ಹಲೋ, ಈ ನಾಟಕಕ್ಕೆ ಪ್ರೋತ್ಸಾಹ ನೀಡಿದಂತ ಮಾಲಕರು, ಈ ನಾಟಕದ ಹಿರಿಯರು, ಮ್ಯಾನೇಜರ್ಗಳು, ಕಥಾ ಸಂಚಾಲಕರನ್ನ ಈ ವೇದಿಕೆ ಮೂಲಕ ಈ ನಾಟಕದ ಪರವಾಗಿ ತುಂಬ ಹೃದಯದ ಸ್ವಾಗತ ಮಾಡುತ್ತಾ ಇನ್ನ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸು ಈ ನಾಟಕದ ಸಂಗೀತ ಬೆಳೆದಂತ ರವಿ ಸಾವಳಿಗೆ ಅವರು ಕೂಡ ಸ್ವಾಗತ ಮಾಡುತ್ತಾ ಅವರಿಗೆ ಕೃಷ್ಣ ನರಿ ಅವರಿಂದ ಮಾಲಾರ್ಪಣೆ. ಹಲೋ.
ಸಂಗೀತ ಬರೆದಂತ ನಾಗರಾಜ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಅವರಿಗೂ ಕೂಡ ಕೃಷ್ಣ ನರಿ ಅವರು ಮಾಲಾರ್ಪಣೆ ಮಾಡಬೇಕು. ಗುರು ಚರಣ ಶಿಷ್ಯದರ ಗುರು ಚರಣ ಶಿಷ್ಯದರ ತಪವ ಮತ್ತೊಮ್ಮೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಮಾಲಾರ್ಪಣೆ ಮಾಡಿದ ಮತ್ತು ಮಾಲಾರ್ಪಣೆಯನ್ನು ಗೈದಂತ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನದಾಗಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವುದು. ಈ ಕಾರ್ಯಕ್ರಮದ ಜ್ಯೋತಿಯನ್ನ ಶ್ರೀ ನಮ್ಮ ಗ್ರಾಮದ ಹಿರಿಯರಾದಂತ ಶ್ರೀ ಶಿವಪ್ಪ ವಿಮಪ್ಪ ಅಕ್ಷಿಮಣಿ ಹಾಗೂ ಯಲ್ಲಪ್ಪ ಶೆಟ್ಟಪ್ಪ ನೆರೆ ಅವರ ಜೊತೆಗೂಡಿ ಎಲ್ಲರೂ ಜ್ಯೋತಿಯನ್ನು ಬೆಳಗಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ದೀಪದಲ್ಲಿ ಬೆಳಗುತ್ತಿದೆ ಲಕ್ಷ್ಮೀ ದೇವಿಯ ರೂಪ, ದೀಪದಲ್ಲಿ ಬೆಳಗು ಯಾವ ಬರ್ತಾನಂತ ಮಾಡ್ಕೋದ ಇಲ್ಲೇ ಇಲ್ಲೇ ಬಂದ ದೀಪದಲ್ಲಿ ಬೆಳಗುತ್ತಿದೆ ಕಾಮದೇವಿಯ ರೂಪ, ದೀಪದಲ್ಲಿ ಬೆಳಗುತ್ತಿದೆ ಕಾಮವತಿಯ ರೂಪ. ಮನವಿನದು ನೋಡಿದರೆ ಕಳಿವುದು ಭವತಾಪ, ಮನವಿನದು ನೋಡಿದರೆ ಕಳಿವುದು ಭವತಾಪ. ದೀಪ 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 ದೀಪ. ಧನ್ಯವಾದಗಳು ಎಲ್ಲ ಪ್ರಮುಖ ಹಿರಿಯರಿಗೆ. ಅದೇ ತರ ಮುಂದಿನದಾಗಿ ಈ ನಾಟಕದ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆಯನ್ನ ನಮ್ಮ ಗ್ರಾಮದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರು ಫಕೀರಪ್ಪನ ದೊಡ್ಡಲಪ್ಪ ಅದ್ದನವರು ಅವರು ಹಾಗೂ ಈ ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಪುಂಡ್ಲಿಕೊನ್ನಪ್ಪ ಮೇಟಿ ಅವರ ಜೊತೆಗೂಡಿಯಾಗಿ ಎಲ್ಲ ಹಿರಿಯರು ಈ ನಾಟಕವನ್ನು ಉದ್ಘಾಟನೆ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬೇಗವೇ ಬೇಗವೇ ಸೂಜಿ ಮಲ್ಲಿಗೆ ಭೂಮಾತೆಯ ಮೂಡಿಗೆ ಮೈಸೂರು ಮಲ್ಲಿಗೆ ಕಾವೇರಿಯ ಬಳಿಯಲ್ಲಿ ಹಬ್ಬಲಿಸಿದೆ ನಾನು ಕನಸುಗಳಾಗಿ ಕರುನಾಡಲೇ ಮತ್ತೆ ಹುಟ್ಟಬೇಕು ನಾನು. ಬಿಸಿ ಸಮರ ಕಾಗದ ಕೋರಿದೆ ಶ್ರೀ ತುಕಾರಾಮ್ ನಾಗಪ್ಪ ಮುರುಗೋಡ್ ಹಾಗೂ ಯಲ್ಲಪ್ಪ ಬಸಪ್ಪ ನರಿ ಹಾಗೂ ಮಾದೇಶನ ಉಪ್ಪಿನವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ತರ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಮುರುಗೋಡ್ ಅವರು ಕೂಡ ಸಾಥ್ ಕೊಡಬೇಕು. ಅದೇ ತರ ಬಲೂನ್ ಸ್ಫೋಟನೆಯನ್ನ ಶ್ರೀ ನಮ್ಮ ಗ್ರಾಮದ ಹಿರಿಯರು ಪಾಂಡುರಂಗ ಜಾತ್ರಾ ಕಮಿಟಿ ಅಧ್ಯಕ್ಷರಂತ ನಿಂಗಪ್ಪಲ್ಲಪ್ಪ ನರಿ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಂತ ವಿಠಲ ಲಕ್ಷ್ಮಣಿ ಅವರು ಅವರ ಜೊತೆಗೂಡಿ ಎಲ್ಲ ಹಿರಿಯರು ಬಲೂನ್ ಸ್ಫೋಟನೆ ಮಾಡಬೇಕು. ಧನ್ಯವಾದಗಳು. ಅದೇ ತರ ಶಶಿಗೆ ನೀರುಣಿಸುವ ಕಾರ್ಯಕ್ರಮವನ್ನ ಮಾನ್ಯ ಮುಂದಿನ ಸಾಲಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಜೊತೆಗೂಡಿ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದೊರಕಿಳಿದು ಹರಿಯುವ ನದಿಯಲ್ಲಿ ಜಾರಿ ಭೂಮನದಲ್ಲಿ
ನಾವಿರುವ ಸ್ಥಾನವೇ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಪಾರಿವಾಳ ಹಾರಿಸೋದು. ಈ ಪಾರಿವಾಳ ಹಾರಿಸೋದನ್ನ ಈ ಕಾರ್ಯಕ್ರಮದ ಘನ ಉಪಸ್ಥಿತರಿರ್ತಕ್ಕಂಥ ಹಿಂದಿನ ಸಾಲಿನ ನಮ್ಮ ಎಲ್ಲ ಈ ನಾಟಕಕ್ಕೆ ಸಂಬಂಧಪಟ್ಟಂತ ಹಿರಿಯರು ನೆರವೇರಿಸಿಕೊಡ್ಬೇಕು. ಅವರವರೇನಿದೆ ಎರಡು ಸಾಲಿನ ಹಿರಿಯರು ನೀವು ಕುಂದ್ರಿ. ಹಾಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ಹಾಡುತ್ತಿರುವ ಮೋಡಗಳೇ ಹಾರುತ್ತಿರುವ ಹಕ್ಕಿಗಳೇ ಜಾರಬಲವು ನಿಮಗಿಲ್ಲ ಜಾರಬಲೆಯು ಹಲೋ, ಧನ್ಯವಾದಗಳು. ಎಲ್ಲರೂ ತಮ್ಮ ಆಸನ ಮೇಲೆ ಆಸೀನರಾಗಬೇಕು. ಅದೇ ತರ ಈ ಕಾರ್ಯಕ್ರಮನ ಉದ್ದೇಶಿಸಿ ನಮ್ಮ ತಲ್ಲೂರು ಗ್ರಾಮದ ಪ್ರಮುಖರು, ಗುತ್ತಿಗೆದಾರರು, ಪ್ರಭಾವಿ ರಾಜಕಾರಣಿಗಳಂತ ಶ್ರೀ ಮಾತೇಶಣ್ಣ ಉಪ್ಪಿನವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳಬಯಸಬೇಕಂತ ಅವ್ರಲ್ಲಿ ಕೇಳಿಕೊಳ್ಳುತ್ತೆ. ಮೊದಲು ಈ ಗ್ರಾಮದ ಆರಾಧ್ಯ ದೇವರಂತ ಗ್ರಾಮದೇವಿ ಪಾದಗಳಿಗೆ ಪಡಮಟ್ಟು. ಯರಗಟ್ಟಿ ತಾಲೂಕಿನ ಮಬ್ನೂರು ಗ್ರಾಮದ ಗ್ರಾಮದೇವಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಮಬ್ನೂರು ಗ್ರಾಮದಲ್ಲಿ ಶ್ರೀ ಸಿದ್ದರಾಮಯ್ಯ ನಾಟ್ಯ ಸಂಘ ಮಬ್ನೂರು ಇವರು ಅರ್ಪಿಸುವ ಸಿಡಿದೆದ್ದ ಶಿವಶಕ್ತಿ ಈ ನಾಟಕದ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದಂತ ಮಬ್ನೂರು ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಫಕೀರಪ್ಪನ ಆತನವರವರೇ, ಯಲ್ಲಪ್ಪನ ನರಿ ಅವರೇ, ಪುಂಡ್ಲಿಕನ್ನ ಮೇಟಿ ಅವರೇ, ವಿಠಲ ಸಿಮನಿ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಲ್ಲಿ ವಂದಿಸುತ್ತಾ ಹಾಗೂ ನಾಟಕವನ್ನು ನೋಡ್ಲಿಕ್ಕೆ ಬಂದಂತ ಎಲ್ಲ ಪ್ರೇಕ್ಷಕರು ತಾಯಂದಿರಲ್ಲಿ ಅಣ್ಣ ತಮ್ಮಂದಿರಲ್ಲಿ ವಂದಿಸುತ್ತಾ ಹಾಗೂ ಕಲಾವಿದರಲ್ಲಿ ವಂದಿಸುತ್ತಾ ಮಬ್ನೂರು ಗ್ರಾಮದ ಯಾವತ್ತು ಗುರು ಹಿರಿಯರೇ. ನಾಟಕ ಅಂತಂದ್ರ ಈಗ ಟಿವಿ ಯುಗ ಬಂದ ಕೂಡಲೇ ನಾಟಕ ಬಹಳ ನಶಿಸಿ ಹೋಗಿದ್ದು. ಆದ್ರೂ ನಮ್ಮಂತ ಇಂಥ ಊರಾಗಿ ನಾಟಕಕ್ಕೆ ಮುಖ್ಯವಾದಂತ ಇದನ್ನ ಪಾತ್ರ ಕೊಟ್ಟಿರಿ ಅಂದ್ರ ಬಹಳ ಹೆಮ್ಮೆ ಪಡ್ಬೇಕಂತ ವಿಷಯ. ಯಾಕಂತಂದ್ರ ಸಿನಿಮಾದೊಳಗೆ ನೋಡ್ತೀರಿ ಅವೆಲ್ಲ ಕಟ್ ಮಾಡಿ ರೀಲ್ ಮಾಡಿ ಜೋಡಿಸಿದ್ದು, ನಿಜವಾದ ಅಭಿನಯ ಅಲ್ಲ. ನಾಟಕದೊಳಗೆ ಮಾತ್ರ ನಿಜವಾದ ಅಭಿನಯ ಇರ್ತತಿ. ಏನಿದ್ರು ರಿಯಲ್ ನೋಡ್ತಕ್ಕಂಥದ್, ಏನು ಕಟ್ ಮಾಡಕ್ ಬರೋದಿಲ್ಲ. ಇಲ್ಲಿ ಅವ್ರ ಏನ್ ಕರೆಕ್ಟ್ ಆಗಿ ಮಾಡ್ತಾರೋ ಇಲ್ಲ ಅನ್ನೋಂಥದ ನೋಡಾಕ ನೇರವಾಗಿ ನೋಡುವಂತ ಇದನ್ನ ನಾಟಕ ಕಲಾವಿದ. ನಾವು ಸಣ್ಣವ್ರದಾಗ ಬಹಳ ಎಲ್ಲಾ ಊರಾಗ ನಾಟಕ ಜಾಸ್ತಿ ಇದ್ದು. ಆಮೇಲೆ ನಾಟಕ ಕಂಪ್ನಿಗಳು ಎರಗಟ್ಟಿಗೆ ಬರ್ತಿದ್ವು. ಟ್ರಾಕ್ಟರ್ ತಗೊಂಡು ನಾಟಕ ನೋಡಕ್ ಹೋಗಿದ್ವಿ. ತಮಗೂ ಎಲ್ಲಾರು ಗೊತ್ತಿರ್ಬೇಕು. ತದನಂತರ ಇತ್ತಿತ್ತಲಾಗಿ ಎರಗಟ್ಟಿಗೆ ನಾಟಕ ಕಂಪ್ನಿ ಸಹಿತ ಬರೋದು ಬಂದದು. ಹಳ್ಳಿಗಳ ನಾಟಕ ಮಾಡೋದು ಕಡಿಮೆ ಆಯ್ತು. ಆದ್ರೂ ಈಗ ನೀವು ಇಲ್ಲಿ ಒಂದ್ ನಾಟಕ ಇಟ್ರಿ ಅಂದ್ರೆ ಬಹಳ ಹೆಮ್ಮೆ ಪಡುವಂತ ವಿಷಯ. ಮತ್ತ ನನ್ನ ಇವತ್ತಿಲ್ಲಿ ಗ್ರಾಮದೇವಿ ಜಾತ್ರಾ ನಿಮಿತ್ತವಾಗಿ ನಾಟಕಕ್ಕೆ ಆಗಮಿಸಿ ನನ್ನನ್ನು ಕರೆಸಿ ಸತ್ಕರಿಸಿ ನನಗ ಗ್ರಾಮದೇವಿ ಆಶೀರ್ವಾದ ಮಾಡಿಸಿದ್ರಿ. ತಮ್ಮೆಲ್ಲರಿಗೂ ನಾನು ಚಿರುಣಿ ಆಗಿರ್ತಂತ ಹೇಳಿ ನಾನೊಂದೆರಡು ಮಾತು ಮುಗಿಸ್ತಾನು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಮಾತೇಶಣ್ಣ ಉಪ್ಪಿನವರಿಗೆ. ಅದೇ ತರ ಈ ಕಾರ್ಯಕ್ರಮದ ಘನ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ಭಾಗದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಫಕೀರಪ್ಪನ ಅದ್ದಣ್ಣವರವರು ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಅವ್ರಲ್ಲಿ ಕೇಳಿಕೊಳ್ಳಿ. ಮಬ್ನೂರು ಗ್ರಾಮದ ಆರಾಧ್ಯ ದೇವತೆಯಾದ ಗ್ರಾಮ ದೇವತೆಯನ್ನು ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀ ಗ್ರಾಮದೇವತಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಬ್ನೂರು ಗ್ರಾಮದಲ್ಲಿ ಶ್ರೀ ಸಿದ್ದರಾಮಯ್ಯ ನಾಟ್ಯ ಸಂಘ ಮಬ್ನೂರು ತಾಲೂಕು ಯರಗಟ್ಟಿ ಜಿಲ್ಲಾ ಬೆಳಗಾವಿ ಇವರು ಅರ್ಪಿಸುವ 5ನೇ ಸುಂದರ ಸಾಮಾಜಿಕ ನಾಟಕದ
ಸಿಡಿದಿದ್ದ ಶಿವಶಕ್ತಿ ಅರ್ಥಾರ್ಥ ರೈತನ ಬಾಳು ಕಣ್ಣೀರಿನ ಗೋಳು ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟಕರು ಹಾಗೂ ಜ್ಯೋತಿ ಬೆಳಗಿಸಲು ಹಾಗೂ ವಿವಿಧ ಕಾರ್ಯಕ್ರಮಗಳ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಯಲ್ಲಪ್ಪ ಶೆಟ್ಟಪ್ಪ ನರಿಯವರಿಗೂ ಹಾಗೂ ಇನ್ನೋರ್ವ ಹಿರಿಯರು ಹಾಗೂ ಗ್ರಾಮದ ಮುಖ್ಯಸ್ಥರಾದ ಶಿವಪ್ಪ ಭೀಮಪ್ಪ ಅಕ್ಷಿಮಣಿಯವರಿಗೂ ಹಾಗೂ ಖ್ಯಾತ ವಕೀಲರಾದ ಯಲ್ಲಪ್ಪ ಬಸಪ್ಪ ನರಿಯವರಿಗೂ ಹಾಗೂ ಇನ್ನೋರ್ವ ಜಾತ್ರಾ ಕಮಿಟಿಯ ಹಿರಿಯರು ಹಾಗೂ ಊರಿನ ಪ್ರಮುಖರಾದಂಥ ಪುಳ್ಳಿ ಕೊನ್ನಪ್ಪ ಮೇಟಿಯವರಿಗೂ ಹಾಗೂ ಯುವಕರು ಉತ್ಸಾಹಿಗಳು ಆದಂಥ ತುಕೋರಾಮ್ ಮುರುಗೋಡ್ ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ಈಗ ತಾನೇ ಮಾತನಾಡಿದಂಥ ನಮ್ಮ ಭಾಗದ ತಲ್ಲೂರಿನ ಹಿರಿಯ ಗುತ್ತಿಗೆದಾರರಾದಂಥ ಮಾಂತೇಶನ ಉಪ್ಪಿನವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ವಿಠ್ಠಲ ಲಕ್ಷ್ಮಣಿ ಅವರಿಗೂ ಹಾಗೂ ನಿಂಗಪ್ಪ ನರಿ ಅವರಿಗೂ ಹಾಗೂ ವಿಠ್ಠಲ ಪಟಾತ ಅವರಿಗೂ ಹಾಗೂ ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಊರಿನ ಜಾತ್ರಾ ಕಮಿಟಿ ಹಿರಿಯರಿಗೂ ಹಾಗೂ ಪ್ರಮುಖರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ ಈ ನಾಟಕದ ಸಂಗೀತ ಮಾಧ್ಯಮದವರಿಗೂ ಹಾಗೂ ಈ ನಾಟಕವನ್ನು ವೀಕ್ಷಿಸಲು ಆಗಮಿಸಿರುವಂಥ ಗ್ರಾಮದ ಎಲ್ಲ ತಾಯಂದರಿಗೂ ಹಾಗೂ ಯುವಕರಿಗೂ ಹಾಗೂ ಹಿರಿಯರಿಗೂ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ತಾಯಂದರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿಗೆ 5ನೇ ದಿವಸ, ಇನ್ನು 4 ದಿವಸ ಉಳಿತು. ಇವತ್ತ 5ನೇ ದಿವಸ. ಇವತ್ತ ಹೊನ್ನಾಟವನ್ನು ವೀಕ್ಷಿಸಲು ಬಂದಂತ ಎಲ್ಲ ತಾಯಂದರಿಗೂ ನೋಡಿರ್ಬೇಕು. ಜಾತ್ರೆ ಯಾವ ಜನಸಂಖ್ಯೆ ನೋಡ್ರ ಅದು ಏನು ಅಲ್ಲ ಅಂತನ್ನುವಂಥದ್ದು ಒಂದು ಇವತ್ತು ಎಲ್ಲರೂ ಇವತ್ತು ಒಕ್ಕಟ್ಟಿನಿಂದ ಇವತ್ತು ಉಡುಪಿಗೆ ಹೆಣ್ಮಕ್ಳು ಗಂಡ್ಮಕ್ಳಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನುವಂಥದ್ದು ತೋರಿಸ್ಕೊಟ್ರಿ ಇವತ್ತು. ಯಾಕಂದ್ರೆ ಇವತ್ತ ಏನ ನಾವು ಒಂದೇನಂತಿ ನಮ್ಮ ಹಿರಿಯರು ವೇದಿಕೆ ಮೇಲೆ ಕುಂತವ್ರು ಎಲ್ಲರೂ ಡ್ಯಾನ್ಸ್ ಮಾಡಾಕತ್ತೀರಿ. ಇವತ್ತು ಇದನ್ನ ಡ್ಯಾನ್ಸ್ ಮಾಡಾಕತ್ತಿದ್ ಎಲ್ಲಾರು ಹುರುಪಿಗೆದ್ದ ಜಾತ್ರೆ ಒಳಗೆ ಹೆಣ್ಣು ಕಂಡು ಅನ್ನುವಂಥದ್ದು ಮರೆತು ಇವತ್ತೇನಂತಿ ಎಲ್ಲರೂ ಹೊನ್ನಾಟ ಆಡ್ರು. ಅದಕ್ಕೆ ಏನಂತಂದ್ರೆ ಒಂದು ಬಾಂಧವ್ಯದಿಂದ ಇವತ್ತೇನಂತಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ನಾವು ಜಾತ್ರೆ ಮಾಡಿಕೊಡಾಕ್ತೀವಿ, ಜಾತ್ರೆ ಮಾಡುತ್ತೇವೆ ಅನ್ನೋದು ನಾವು ತೋರಿಸ್ಕೊಟ್ರಿ ಇವತ್ತು. ಯಾಕಂದ್ರೆ ಇಂಥ ಕಾರ್ಯಕ್ರಮಗಳು ಆಗ್ಬೇಕಾದ್ರೆ ಒಬ್ಬರ ಸಹಕಾರದಿಂದ ನಡೆಯುವುದಿಲ್ಲ. ಊರೆಲ್ಲ ಗ್ರಾಮಸ್ಥರು ಇವತ್ತು ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಯುವಕರು ಇರ್ಬೋದು, ಎಲ್ಲರೂ ಇವತ್ತೇನಂತ ಉತ್ಸಾಹದಿಂದ ಕಾರ್ಯಕ್ರಮ ಏನು ಮಾಡಿರಲ್ಲ. ಇನ್ನು 5 ದಿವಸನೂ ಇದೇ ತರನಾಗಿ ತಾಯಂದರಲ್ಲಿ ಯುವಕರಲ್ಲಿ ಯಾವುದೇ ಗದ್ದಲ ಗಲಾಟೆಗಳನ್ನು ಮಾಡದೆ ಇವತ್ತು ದಿನನಿತ್ಯ ಇವತ್ತ ಅನ್ನ ಪ್ರಸಾದ ವ್ಯವಸ್ಥೆ ಅದ. ಇವತ್ತೇನಂತಂದ್ರೆ ಇವತ್ತು ನಾವು ಅತಿಶೋಕ್ತಿ ಅಲ್ಲ, ಇವತ್ತು ವೇದಿಕೆ ಮೇಲೆ ಇವತ್ತು ಹೇಳುವಂಥದ್ದಲ್ಲ. ಇವತ್ತು 2.5 ಕ್ವಿಂಟಲ್ ಬ್ಯಾಳಿ, 5 ಕ್ವಿಂಟಲ್ ಬೆಲ್ಲ, 5 ಕ್ವಿಂಟಲ್ ಅಕ್ಕಿ ಇವತ್ತೇನಂತಂದ್ರೆ ಸಂಜೆ 8 ಗಂಟೆಗೆ ಇವತ್ತು ಖಾಲಿ ಮಾಡಿದ್ರು. ಅಂದ್ರೆ ಅಷ್ಟು ಜನಸಂಖ್ಯೆ ಇವತ್ತು ಜನಸ್ತೋಮ ಇವತ್ತು ಹರಿದು ಬರಾಕತ್ತೈತಿ. ಇವತ್ತು ಜಾತ್ರೆಗೆ ಅಷ್ಟು ಜನಸ್ತೋಮ ಹರಿದು ಬಂದ್ರು ಇವತ್ತು ಒಂದು ಏನೈತಿ ಊರಾಗಿರ್ಲಿ ಎಲ್ಲೇ ಇರ್ಲಿ ಒಂದು ಚೂಜ್ ಬಿದ್ರು ಸಪ್ಪಳಾಗುವಷ್ಟ ಜನಸಂಖ್ಯೆ ಸ್ತಬ್ಧವಾಗಿ ಜಾತ್ರೆಯನ್ನು ಮಾಡತ್ತಾರ. ಅಂದ್ರೆ ನಮಗೊಂದು ಜಾತ್ರೆ ಮಾಡುವಂತ ಎಲ್ಲ ಕಮಿಟಿ ಸದಸ್ಯರಿಗೂ ಮತ್ತು ಹಿರಿಯರಿಗೂ ಬಹಳ ಸಂತೋಷ ಅನಿಸ್ತದೆ. ಇದೇ ತರನಾಗಿ ಈ ನಾಟಕದಲ್ಲಿ ಪಾತ್ರ ಮಾಡಿದಂತ ಎಲ್ಲ ಯುವಕರಿಗೂ ನೀವು ಹೇಳ್ತೇನೆ, ರಾತ್ರಿ ಎಲ್ಲ ಕುಂತ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ನಾಟಕಗಳನ್ನು ಮಾಡಬೇಕಾದ್ರೆ ಒಂದೇ ದಿನದಲ್ಲಿ ಮಾಡಕ್ ಬರುದಿಲ್ಲ. ಯಾಕಂದ್ರೆ ತಿಂಗಳ ಗಂಟ್ಲೆ 1.5 ತಿಂಗಳ ಗಂಟ್ಲೆ ಅವರು ಪರಿಶ್ರಮ ಪಟ್ಟ ನಾಟಕಗಳನ್ನು ತಯಾರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದೇ ದಿವಸದಾಗ ಆಗುವಂತ ನಾಟಕಗಳು ಇರುವುದಿಲ್ಲ. ತಿಂಗಳ ಗಂಟ್ಲೆ ಅವರು ರಾತ್ರಿ ಆಗಲಿ ಬಾಳೆ ಬೆಟ್ಟ ಏನಂತಿ ತಮ್ಮ ಮುಂದೆ ಪ್ರದರ್ಶನ ಮಾಡಬೇಕು. ಜಾತ್ರೆಯಲ್ಲಿ ಎಲ್ಲರಿಗೂ ಮನರಂಜನೆ ಕೊಡ್ಬೇಕಂತೇಳಿ ಮಾಡ್ಯಾರ. ಇವತ್ತು ಏನಂತ ಒಂದು ನಾಟಕ ಮಾಡ್ತೀವಿ ಅಂದ್ರೆ ಮಾನ್ಯ ಕುರುಕ್ಷೇತ್ರ ಎಲ್ಲ ಬಂದು 2 ಲಕ್ಷ ರೂಪಾಯಿ ಖರ್ಚು ಬಂದವು. ಇವ್ರು ಸಾದಾ ನಾಟಕ ಮಾಡ್ತೀವಿ ಅಂದ್ರೆ 1.5 ಲಕ್ಷ ರೂಪಾಯಿ ಖರ್ಚು ಬರ್ತಾವ. ಇಂಥ ನಾಟಕಗಳನ್ನ ತಮ್ಮ ಮುಂದೆ ಪ್ರದರ್ಶನ ಯಾಕೆ ಮಾಡ್ತಾರ ಅಂದ್ರೆ ಒಳ್ಳೇದನ್ನ ಕಲ್ಕೊಳ್ಳಿ, ಒಳ್ಳೇದಂತ ಬಾಳಲಿ ಅನ್ನುವಂಥ ಸಂಬಂಧ. ಇವತ್ತು ತಾಯಿ, ಇವತ್ತು ಜಗನ್ಮಾತೆ ಇವತ್ತು ನಮ್ಗೆ ಎಂತೆಂಥ ಕರೋನಾದಾಗ ಸದ್ಯಕ್ಕೆ ನಮ್ಮ ಊರಿಗೆ ಏನೂ ತೊಂದರೆ ಆಗದಂತ 9 ದಿವಸಗಳ ಜಾತ್ರೆ ಮಾಡಿವು. ಎಲ್ಲ ಕಡೆ ಎಲ್ಲರೂ ವಿಚಿತ್ರ ಆತಿ. ಏನೋ ಮಾರಾಯ ಕರೋನಾದಾಗ ಮನೆ ಬಿಟ್ಟು ಹೋಗೋದ್ರು, ಲಕ್ಷ ಗಂಟಲೆ ಜನ ಕೂಡಿಸಿ ಜಾತ್ರೆ ಮಾಡ್ತಾರೆ. ಎಂಥ ಮಂಟದವ್ರು ಇರ್ಬೋದು, ಮಬ್ನೂರ್ ಅವ್ರಂತೆ ಎಲ್ಲರೂ ಜಿಲ್ಲಾದಾಗ ಎಲ್ಲರೂ ಹೊಳ್ಳಿ ನೋಡ್ರಿ. ತಾಯಿ ಜಗನ್ಮಾತೆ ಏನೈತಿ ಯಾರಿಗೂ ಏನೂ ಕೊಂದು ಕೊರತೆ ಆಗದಂಗ ಜಾತ್ರೆ ಮಾಡಿವಿ ಕರೋನಾದಾಗ. ಈ ಸಲನೂ ಅದೇ ತರನಾಗಿ ಇವತ್ತೇನೈತಿ
ಎಲ್ಲ ತರದಿಂದ ಇದು ಹರಿದು ಬರಾಕತೈತಿ. ಇವತ್ತ ಕೊಡಗೈ ದಾಣಿಗಳು ಇವತ್ತ ಅಕ್ಕಿ ಕೊಡ್ತೀವಿ ಅಂತಾರ, ಬೆಲ್ಲ ಕೊಡ್ತೀವಿ ಅಂತಾರ, ಎಣ್ಣೆ ಕೊಡ್ತೀವಿ ಅಂತಾರ, ರವಾ ಕೊಡ್ತೀವಿ, ಒಬ್ಬರು ಬುಂದೆ ಕೊಡಿಸ್ತೀವಿ ಅಂತಾರ. ಆದ್ರೆ ಏನೈತಿ, ತಾಯಿ ಶಕ್ತಿ ಅದ, ಆ ಶಕ್ತಿಯನ್ನು ನಾವು ಉಪಯೋಗಿಸ್ತವನ. ಇನ್ನೇನು 5 ದಿವ್ಸ ಹೆಂಗ ನೀವು ಹೌದ ಹುಮ್ಮಸ್ಸಿನಿಂದ ಏನು ಜಾತ್ರೆ ಮಾಡಿದ್ವಿ, ಇನ್ನು 4 ದಿವ್ಸನು ಅದೇ ತರನಲ್ಲಿ ಹುಮ್ಮಸದಿಂದ ನಾಟಕ ಇದು ಜಾತ್ರೆ ಮಾಡ್ರಿ. ಯಾಕಂದ್ರೆ ನಾಳೆ ಸೋಮವಾರ ದಿನ, ಇವತ್ತ ಹೊನ್ನಾಟದ ಕಡೆ ದಿನ. ಇವತ್ತ ಮೊನ್ನೆ ಮುರುಗೋಡ್ರ ಓಣಿಯಲ್ಲಿ ಆತಿ, ಇವತ್ತ ತೆಳಗ ಪಾಂಡುರಂಗನ ಗುಡಿ ಅಂತೇಕ ಆತಿ, ನಾಳೆ ನಡು ಕರಿಯಪ್ಪನ ಗುಡಿ ಅಂತೇಕ ಹೊನ್ನಾಟ ಆಡುವಂಥದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಾರ. ಎಲ್ಲರೂ ಇವತ್ತು ಏನು ಭಾಗವಹಿಸಿದಿರಲ್ಲ, ಮೊನ್ನೆ ಏನು ಭಾಗವಹಿಸಿದ್ರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದ ನೀವು ಎಲ್ಲರೂ ಇವತ್ತು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ತಾಯಿಗೆ ನೀವು ಎಲ್ಲರೂ ಪಾತ್ರ ಆಗಿರ್ಬೇಕಂತ ಹೇಳ್ತಾ, ಈ ನಾಟಕವನ್ನು ವೀಕ್ಷಿಸಲು ಬಂದಂತ ಎಲ್ಲ ಹಿರಿಯ ತಾಯಂದರಿಗೂ ಎಲ್ಲರೂ ಶಾಂತ ರೀತಿಯ ಚಿತ್ತದಿಂದ ಕುಂತ ನೋಡ್ರಿ. ಯಾಕಂದ್ರ ನಾಟಕದೊಳಗ ಅದಕ್ಕೆ ಏನಂತಿ ಎಲ್ಲ ಅವರು ನಿಮ್ಮ ಸಂಬಂಧ ಪರಿಶ್ರಮ ಪಟ್ಟು 1.5 ತಿಂಗಳ ಕಲ್ತಾರ. ಏನಂತಿ ರಾತ್ರಿ ಎಲ್ಲ ಬೆಳತಾನ ಕುಂತ ನಾಟಕ ನೋಡ್ರಿ. ನಾಳೆ ಯಾವ ಕಾರ್ಯಕ್ರಮ ಇಲ್ಲ, ಹೊನ್ನಾಟ ಕಾರ್ಯಕ್ರಮ ಅವು ಇವೆಲ್ಲ. ಇವತ್ತು ಬೆಳತಾನ ಕುಂತ ಏನಂತಿ ನಾಟಕ ನೋಡ್ರಿ, ಒಳ್ಳೆಯದನ್ನ ಕಲ್ಕೋರಿ. ಯಾಕಂದ್ರೆ ದೇವರು ಇವತ್ತು ನಮಗ ಯಾವುದೇ ತರದಿಂದ ಆರ್ಥಿಕ ಪರಿಸ್ಥಿತಿಯಿಂದ ಇರ್ಬೋದು, ಮತ್ತ ನೌಕರಿಯಿಂದ ಇರ್ಬೋದು, ರಾಜಕಾರಣದಿಂದ ಇಲ್ಲ ಇರ್ಬೋದು, ನಾವೇನೈತಿ ಇವತ್ತ ಮಂತೇಶನ ಉಪ್ಪಿನವ್ರು ಕುಂತಾರ. ಯಾಕಂದ್ರೆ ಇವತ್ತ ನೌಕರಿ ಒಳಗ ನಮ್ಮ ತಾಲೂಕಿನ ಒಳಗ ಹೈಯೆಸ್ಟ್ ನೌಕರಸ್ಥರು ಅಂದ್ರೆ ಯಾರು ಇದ್ರೆ ಅದು ಮಬ್ನೂರಾವ್. ಇವತ್ತೇ ಮಿಲಿಟರಿಯಲ್ಲಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇರ್ಬೋದು. ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ. ಯಾಕಂದ್ರ ಇಂಥ ಜಾತ್ರೆಗಳ ಜೊತೆಗೆ ಮಕ್ಕಳನ್ನ ಶಿಕ್ಷಣ ಕೊಡ್ರಿ. ಈ ಧಾರಾವಾಹಿ, ಈಗ ಮಂತೇಶನ ಉಪ್ಪಿನವ್ರು ಹೇಳ್ರಿ, ಧಾರಾವಾಹಿ ಮತ್ತು ಟಿವಿಗಳು ಎಷ್ಟು ಬಾಳೆ ಹಾಳು ಮಾಡ್ತಾವ ಅನ್ನೋದಕ್ಕೆ ಸಾಕಷ್ಟು ಸಲ ಇಂಥ ಕಾರ್ಯಕ್ರಮಗಳಲ್ಲಿ ಹೇಳಿದಾನೆ. ಒಳ್ಳೆ ಪದೇ ಹೇಳುವುದರಿಂದ ಅದು ರುಚಿ ಅನಿಸೋದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ರೆ ನಾಳೆ ಮಬ್ನೂರಾಗ ಒಬ್ರು ಯಾರೋ IAS IPS KS ಆದಂತ ಒಬ್ರ ಹುಡುಗರು ಇದ್ರಂದ್ರೆ ಅದು ಊರಿಗೆ ಹೆಸರು ಬರ್ತದ, ಮತ್ತು ಹಡದ ತಂದೆ ತಾಯಿಗೂ ಬರ್ತದ. ಒಳ್ಳೆ ಒಂದು ಸಂಸ್ಕಾರವನ್ನು ಊರಲ್ಲಿ ತೋರಿಸದ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತ ಈ ಜಾತ್ರಾ ಕಮಿಟಿ ಹಿರಿಯರಿಗೂ ಹಾಗೂ ನಾಟಕದ ಎಲ್ಲ ಮಾಲಕರಿಗೂ ಹಾಗೂ ಉತ್ಸಾಹಿಗಳಿಗೂ ವೇದಿಕೆ ಮೇಲೆ ಕುಳಿತಿರುವಂತ ಗ್ರಾಮದ ಎಲ್ಲ ಪ್ರಮುಖರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ವೇದಿಕೆ ಮೇಲೆ ಕುಳಿತಿರುವಂತ ಮುಂಭಾಗದಲ್ಲಿ ಕುಳಿತಿರುವಂತ ತಾಯಿಯಂದರು ಈ ನಾಟಕ ಮುಗಿಯೋ ತನಕ ಹೇಳಬಾರ್ದಂತ ಹೇಳ್ತಾ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ, ಈ ನಾಟಕದ ಕುರಿತು ಹಾಗೂ ಈ ಗ್ರಾಮ ದೇವಿ ಜಾತ್ರೆ ಕುರಿತು, ಮಬ್ನೂರ್ ಗ್ರಾಮದ ಕುರಿತು ತಮ್ಮ ಅನಿಸಿಕೆಯನ್ನ ಅಭಿವ್ಯಕ್ತಗೊಳಿಸಿದ ಜನಪ್ರಿಯ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಧನ್ಯವಾದಗಳು. ಅದೇ ತರ ಈ ಮುಂದಿಂದಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ನಾಟಕ ವ್ಯವಸ್ಥಾಪಕ ಮಂಡಳಿಯಿಂದ ಸನ್ಮಾನ ಕಾರ್ಯಕ್ರಮ ಸಾಮೂಹಿಕವಾಗಿ ದಯವಿಟ್ಟು ಇಲ್ಲಿ ಈ ಸೈಡ್ ನಿಂತವ್ರು ಹಿಂದ್ ಸರ್ ನಿಂದ್ರಿಪ, ಅಲ್ಲಿ ಹಿಂದಕ್ಕೆ ನಿಂತವ್ರು ಕಾಣುವುದು. ಸರಿ ಸರಿ ಇಲ್ಲಿ ಏಕ ನಿಂತವ್ರು ಸೈಡ್ ಒಂದ್ ಸೈಡ್ ನಿಂತ್ಬಿಡ್ರಿ, ನಿಂದ್ರು ಐತ್ರ. ಓ ಅಣ್ಣ ಇಲ್ಲಿ ನಿಂತ ನೀನು ನಿಗನ ಸರಿ ಆ ಕಡೆಯಿಂದ 2 ಕಡೆ ಸೈಡ್ ಆ ಕಡೆ ನಿಂತವ್ರು ಸರಿ. ಅಲ್ಲಿ ದಯವಿಟ್ಟು ತಾಯಂದ್ರಿಗೆ ನೋಡಕ್ ಅವಕಾಶ ಮಾಡಿಕೊಡ್ಬೇಕು. ಸೈಡ್ ನಿಂದ ಸೈಡ್ ಇಪ್ಪಲೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಉದ್ಘಾಟಕರಿಗೆ, ಈ ಅಧ್ಯಕ್ಷತೆಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಸಾಮೂಹಿಕವಾಗಿ ಈ ನಾಟಕ ವ್ಯವಸ್ಥಾಪಕ ಮಂಡಳಿ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬೇಗ ಸನ್ಮಾನ ಮಾಡಿ ಸೈಡ್ ಸರಿಬೇಕಾ ನಾಟಕದ
ನಾಟಕ ಮಂಡಳಿ ವ್ಯವಸ್ಥಾಪಕರು ಸನ್ಮಾನ ಮಾಡಿ ಸಾರಿಸರಿ. ಅದೇ ತರ ಸುರೇಶ್ ಪಟಾತ್ ಅವರಿಗೆ ಅವರು ನಮ್ಮ ಗ್ರಾಮದ ಹಿರಿಯರು ಜನಪ್ರಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅಭಿಮಾನದ ಮಾಲಾರ್ಪಣೆ ಮಾಡ್ತಾರಂತ. ಅವ್ರು ಬಂದು ಮಾಲಾರ್ಪಣೆ ಮಾಡಬೇಕು. ಅಭಿಮಾನದ ಮಾಲಾರ್ಪಣೆ ಹಾಗೂ ಸನ್ಮಾನ. ಧನ್ಯವಾದಗಳು. ಫೋಟೋಗ್ರಾಫರ್ ಧನ್ಯವಾದಗಳು. ಮಾನ್ಯ ನಮ್ಮ ಸಹೋದರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹೇಳಿದಂತೆ ಯಶಸ್ವಿ ಐದನೇ ದಿನದ ಇಂದು ಶ್ರೀ ಗ್ರಾಮದೇವಿ ಜಾತ್ರಾ ಕಮಿಟಿ ಜಾತ್ರೋತ್ಸವ ಯಶಸ್ವಿಯಾಗಿ ಇವತ್ತು ಸುಮಾರು ಈ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಮುಖ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಶ್ರೀ ಪುಂಡ್ಲಿ ಕೊಂಡಪ್ಪ ಮೇಟಿ ಹಾಗೂ ಫಕೀರಪ್ಪಣ್ಣ ದೊಡ್ಡಲಪ್ಪ ಅದ್ದಣ್ಣರ್ ಇವರ ನೇತೃತ್ವದಲ್ಲಿ, ಅದೇ ತರ ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರ ನೇತೃತ್ವದಲ್ಲಿ ನಮ್ಮ ಯುವಕರು ಅವರಿವರನ್ನೇ ಎಲ್ಲರೂ ಸಾಮೂಹಿಕವಾಗಿ ತಮ್ಮ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಯಶಸ್ವಿಯಾಗಿ ಇಂದು 5ನೇ ದಿನ ನಮ್ಮ ಗ್ರಾಮದ ಜಾತ್ರೆ ಪ್ರಮುಖ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಗ್ರಾಮದಲ್ಲಿ ಇಂಥ ಜಾತ್ರೆ ಆಗ್ತದಂದ್ರೆ ಅದು ಅತಿಶಯೋಕ್ತಿ ಏನಲ್ಲ, ಇದು ಹ್ಯಾಟ್ರಿಕ್ ಆಗ್ತಕ್ಕಂಥ ಸನ್ನಿವೇಶ ಬರ್ತಾ ಇದೆ. ಅದಕ್ಕಾಗಿ ಗ್ರಾಮದ ಎಲ್ಲ ತಾಯಂದ್ರಿಗೆ ಅಣ್ತಮ್ಮಂದ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ತರ ಹಿರಿಯರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ರಾಮಕೃಷ್ಣ ಸರ್ ಅಕ್ಸಿಮನಿ ಅವರಿಗೆ ಗೌರವ ಸನ್ಮಾನ. ಅದೇ ತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ, ಈ ಉದ್ಘಾಟನೆ ಕೈದಂತ ಎಲ್ಲ ಹಿರಿಯರಿಗೂ, ಜ್ಯೋತಿಯನ್ನು ಬೆಳಗಿಸಿದಂತ ಎಲ್ಲ ಹಿರಿಯರಿಗೂ, ಅದೇ ತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಯುವ ಮಿತ್ರರಿಗೂ, ಈ ನಾಟಕ ಮಂಡಳಿಯ ವ್ಯವಸ್ಥಾಪಕರಿಗೂ, ಮಾಲಕರಿಗೂ, ಹಿರಿಯರಿಗೂ, ಅದು ಸಂಗೀತ ಬಳಗಕ್ಕೂ ಅಚ್ಚುಕಟ್ಟಾಗಿ ಈ ಸ್ಟೇಜ್ ಅನ್ನ ಹಾಕಿದಂತ ಡ್ರಾಮಾಶೀಲ್ ಆರೋಢ ಜ್ಯೋತಿ ಡ್ರಾಮಾಶೀಲ್ ಅವರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅಂತಿಮವನ್ನ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ